ಅಯೋಧ್ಯ ಪ್ರಭು ಶ್ರೀ ರಾಮ ಮಂದಿರ ಇದ ನೋಡ್ರಿ. ಆ ಕಡೆಯಿಂದ ಮಂದಿ ಲಕ್ಷಗಟ್ಟಲೆ ಮಂದಿ ಹೊಂಟಾರಿ. ಒಳಗಡೆ ಆರಾಮಾಗಿ ಹನುಮನ ದರ್ಶನ ಆಗ್ತಾರೆ. ಈ ಕಡೆಯಿಂದ ಮಂದಿಗೆ ಬಿಡ್ಲಾತ್ತಾರೆ. ಕೆಲವೊಂದಿಷ್ಟು ಮಂದಿ ಆ ಕಡೆನೂ ಹೋಗ್ತಾರೆ. ಈಗ ಈ ಕಡೆ ರಾಮ ಮಂದಿರ ಐತಿ, ಈ ಕಡೆ ಹೋಗ್ಬೇಕು ನಾವು. ಈ ಕಡೆ ನಾವು ದರ್ಶನ ಮುಗಿಸ್ಕೊಂಡು ಈ ಕಡೆ ಬಂದಿವಿ. ನಮ್ಮ ಪಾದರಕ್ಷೆ ಬಿಟ್ಟಿದ್ದೀವಿ ಇಲ್ಲಿ. ಈ ಒಂದು ಗಂಧವನ್ನು ಹಚ್ಕೋಬೇಕಿತ್ತು, ಹಣಿಗೆ ಹಚ್ಕೊಂಡಿವಿ. ಇದು ಹಚ್ಕೊಂಡಾಗೊಮ್ಮೆ ಮನಸ್ಸಿಗೆ ಭಾಳ ಆನಂದ ಅನಿಸ್ಲಾತೈತಿ. ಅಲ್ಲಿ ಮಾಲಗಳನ್ನು ಕೊಡಾತಿದ್ರು, ಅಂದ್ರೆ ಹಾರಗಳನ್ನು ಏನು ಹನುಮನಿಗೆ ಕೊಡಾತಿದ್ರು ಭಕ್ತರು, ಆ ಹಾರಗಳನ್ನು ಭಕ್ತರಿಗೆ ಹೊಳೆ ಕೊಡಾತಿದ್ರು. ಅಲ್ಲಿ ಅದಾಗ ಒಂದು ಎರಡು ಹಾರಗಳನ್ನು ಕೊಟ್ಟರು. ಅವು ನಮಸ್ಕಾರ ಮಾಡಿ ಕೊಳಲಿ ಹಾಕ್ಕೊಂಡಿವಿ. ವೈಯಕ್ತಿಕ ಭಾಳ ಖುಷಿ ಆತ ಇಲ್ಲಿ ಬಂದಿದ್ದಕ್ಕೆ. ಎಲ್ಲರಿಗೂ ಭಾಳ ಖುಷಿ ಆತ. ಯಾರ್ಯಾರು ಬರ್ಬೇಕಂತ ಮಾಡಿರಿ ಪ್ರಯಾಗರಾಜಕ್ಕೆ ಎಲ್ಲರೂ ಬರ್ರಿ, ಅಯೋಧ್ಯೆಗೆ ಬರ್ರಿ. ಭಾಳಷ್ಟು ಗದ್ದಲ ಐತಿ, ನಿಮಗೆ ಲಕ್ಷಗಟ್ಟಲೆ ಮಂದಿ ಅದಾರ. ಬಟ್ ದರ್ಶನ ಮಾತ್ರ ಆರಾಮಾಗಿ ಆಗ್ತೈತಿ. ಒಂದು 2-3 ತಾಸಾಗ ನಿಮ್ಗೆ ದರ್ಶನ ಆಗಿಬಿಡ್ತೈತಿ. ನಿಮ್ಗೆ ಗದ್ದಲ ಅನಿಸ್ಬೋದು, ಕರೆ ಆರಾಮಾಗಿ ನೀವು ಪಾಳ್ಯಾಗ ನಿಂತ್ಕೊಂಡು ದೇವ್ರ ದರ್ಶನ ತೊಗೋಬೋದು. ಏನು ನಿಮಗೆ ಅಡಚಣೆ ಆಗಂಗಿಲ್ಲ, ಗದ್ದಲ ಆಗಂಗಿಲ್ಲ, ಹಿಂದೆ ಮುಂದೆ ಆ ಥರದ್ದು ಏನಾಗಂಗಿಲ್ಲ. ನಿಮ್ದು ಏನು ಗ್ರೂಪ್ ಬಂದಿರ್ತೀರಿ ಸ್ವಲ್ಪ ಒಂದಕ್ಕೊಂದು ನೀವು ನೋಡಿಕೊಂಡು ಆರಾಮಾಗಿ ಬರ್ಬೋದು. ಏನು ನೀವು ಗಾಬರಿ ಪಡುವಂಥದ್ದು ಅಗತ್ಯ ಇಲ್ಲ. ಆರಾಮಾಗಿ ನಾವು ದರ್ಶನ ತೊಗೊಂಡಿವಿ. ಈಗ ಮತ್ತು ಪ್ರಭು ಶ್ರೀ ರಾಮನ ದರ್ಶನಕ್ಕೆ ಹೊಂಟಿವಿ. ಬರೀ ಅಲ್ಲಿ ನಿಮ್ಗೆ ಹೋಗಿ ನಾನು ತೋರಿಸ್ತೀನಂತ, ಬರೀ ಹೋಗೋಣಂತ. ಈಗ ಮತ್ತು ಪ್ರಭು ಶ್ರೀ ರಾಮನ ದರ್ಶನಕ್ಕೆ ಹೊಂಟಿವಿ. ಬರೀ ಅಲ್ಲಿ ನಿಮ್ಗೆ ಹೋಗಿ ನಾನು ತೋರಿಸ್ತೀನಂತ, ಬರೀ ಹೋಗೋಣಂತ. ಆಗಳೇ ಗುಲ್ಬರ್ಗದವ್ರು ಸಿಕ್ಕಿದ್ರು, ಈಗ ಒಟ್ಟು ಗ್ಯಾಂಗ್ ಬಿದರ್ದವ್ರು ಸಿಕ್ಕಾರ. ಜೈ ಶ್ರೀರಾಮ್, ಆವಾಜ್ ಬರ್ಬೇಕು. ಬಿದರ್ ಮಂದಿ ಅಂದ್ರೆ ಗಿಚ್ಚ ಮಂದಿ. ಜೈ ಶ್ರೀರಾಮ್, ಇನ್ನೊಂದ್ಸತಿ ಈ ಸಲ ಕಪ್ಪ ಜೈ ಆರ್ಸಿಬಿ. ಎಲ್ಲರಿಗೂ ಧನ್ಯವಾದ. ಹುಷಾರಿಗೋರಿ ಎಲ್ಲರೂ. ಈಗ ಪ್ರಭು ಶ್ರೀರಾಮನ ಒಂದು ದರ್ಶನಕ್ಕೆ ಹೊಂಟೇವ್ರಿ. ಇಲ್ಲಿ ಪಾಳೆ ಎಲ್ಲ ಭಾಳ ಸರಳ ಹೊಂಟೈತಿ, ಏನು ಗಡಿಬಿಡಿ ಏನಿಲ್ಲ. ಆರಾಮ್ ಸರಿ ದರ್ಶನ ಐತಿ. ಇಷ್ಟಿಷ್ಟು ಮಂದಿಗೆ ಒಮ್ಮೆ ಬಿಡ್ತಾರ, ಒಮ್ಮೆ ದೇವ್ರ ದರ್ಶನ ಆಕೈತಿ. ದೇವ್ರ ದರ್ಶನ ತಗೊಂಡು ಹೊರ ಬಂದ್ಬಿಟ್ಟು ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಸ್ ತೊಗೊಂಡ್ಬಂದ್ರೇನ್ರಿ? ಪ್ರವೀಣವ್ರ ಇಂದ ಬಸವ ಕಲ್ಯಾಣದವ್ರು ಸಿಕ್ಕಾರ ನೋಡ್ರಿ. ಎಲ್ಲ ಗ್ರೂಪ್ ಬಸವ ಕಲ್ಯಾಣ ರೀ. ಎಷ್ಟು ಮಂದಿ ಬಂದಿರಿ? 15 ಮಂದಿ. ಎಲ್ಲ ಸಂಪ ಎಲ್ಲರೂ ಪಾಳೆ ಪ್ರಕಾರ ಶ್ರೀರಾಮನ ಒಂದು ದರ್ಶನಕ್ಕೆ ಹೊಂಟಾರಿ. ಏನಿಲ್ಲ, ಆರಾಮ್ ಸಿರಿ ದರ್ಶನ ಹೋಗ್ಬೋದು. 1-2 ತಾಸಾಗ ಆಕೈತಿ. ಒಂದು 2 ತಾಸು ಹೆಚ್ಚಿಗೆ ಆಗ್ಬೋದು, ಕರೆ ಆರಾಮ್ ಸಿರಿ ಆಗ್ತೈತಿ. ನಿಮಗೆ ಹೈರಾಣ ಅನ್ಸಂಗಿಲ್ಲ, ಏನಿಲ್ಲ. ಒಂದು ಬೇರೆನೇ ವೈಬ್ ಕೊಡ್ತೈತಿ ನಿಮಗೆ ಇಲ್ಲಿ. ಇದು ಪ್ರಭು ಶ್ರೀರಾಮನ ಒಂದು ಮಂದಿರ ನೋಡ್ರಿ. ಈ ಕಡೆಯಿಂದ ನಾವು ಬಂದೀವಿ. ಇಲ್ಲೆಲ್ಲ ಫಸ್ಟ್ ಒಂದ್ಸತಿ ಚೆಕಿಂಗ್ ಆಗ್ತೈತಿ, ಬ್ಯಾಗಿಗೆಲ್ಲ ಚೆಕಿಂಗ್ ಆಗಿ ಈಗ ಈ ಕಡೆ ಬಂದೀವಿ. ಇನ್ನು ಒಳಗಡೆ ಮೊಬೈಲ್ ಏನು ಅಲಾವಿಲ್ಲ. ಎಲ್ಲ ನಾವು ಒಂದು ಲಾಕರ್ನ ಇಟ್ಕೊಂಡು ಹೋಗ್ಬೇಕು. ಅಣ್ಣ ಇಲ್ಲಿ ಲಾಕರ್ ನೋಡ್ರಿ, ಲಾಕರ್ ಸಿಸ್ಟಮ್ ಇಲ್ಲಿ ಕಡೆ ಇಲ್ಲದಾವು. ಅಯೋಧ್ಯ ಪ್ರಭು ಶ್ರೀ ರಾಮ ಮಂದಿರ ಇದ ನೋಡ್ರಿ. ಇನ್ನ ಕಟ್ಟಡ ಕಾಮಗಾರಿ ಇನ್ನ ನಡೆದೈತ್ರಿ. ಇನ್ನ ಕೆಲಸ ಮಾಡತ್ತಾರ ನೋಡ್ರಿ. ಇನ್ನ ಇದು ಪೂರ್ಣ ಪ್ರಮಾಣದಾಗ ದೇವಸ್ಥಾನ ಆಗಿಲ್ಲ, ಇನ್ನ ನಡೆದೈತಿ. ಈಗ ನೀವು ನೋಡಾತ್ರಿ ಕೋಟ್ಯಾಂತರ ಭಕ್ತರು ಬಂದಾರಿಲ್ಲಿ. ಆ ಕಡೆಯಿಂದ ಭಕ್ತರು ಬರ್ಲಾತಾರ. ಇದು ಪಾದರಕ್ಷೆ ಲಾಕರ್ ಐತಿ. ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟವ್ರಿ ಲಾಕರ್. ಫೋನ್ ಅದು ಇಡ್ಬೇಕಂದ್ರೆ ಈ ಕಡೆ ಈ ಭಾಗದಾಗ ಅದನ್ನು ಸಹ ಫುಲ್ ಪ್ಯಾಕ್ ಆಗಿಬಿಟ್ಟೈತೆ. ಅದಕ್ಕೂ ಪಾಳೆ ಐತಿ. ನೀವು ಫೋನ್ ಇಡ್ಬೇಕಂದ್ರೂ ಪಾಳೆ, ಅಲ್ಲಿಂದ ತೆಗಿಬೇಕಂದ್ರೂ ಪಾಳೆ.
ನೀವು ಈ ಕಡೆ ಏನಾದರೂ ಬರ್ತಿದ್ರ ನಿಮ್ಮ ರೂಮ್ ಒಳಗೆ ನಿಮ್ಮ ಫೋನ್ಗೆ ಎಲ್ಲ ಇಟ್ಕೊಂಡ್ ಬಂದ್ಬಿಡ್ರಿ. ಯಾಕಂದ್ರೆ ಇಲ್ಲಿ ಅದಕ್ಕೆ ಸಾಕಷ್ಟು ಟೈಮ್ ಹೋಗ್ಬಿಡ್ತೈತಿ. ನೀವು ಮೊಬೈಲ್ ಇಡಬೇಕು ಅಂದ್ರೂ ಪಾಳೆ ಐತಿ, ಇಲ್ಲಿ ನೀವು ಪಾದರಕ್ಷೆ ಬಿಡಬೇಕು ಅಂದ್ರೂ ಪಾಳೆ ಐತಿ. ಅದಕ್ಕೆ ನೀವು ರೂಮ್ದಾಗೆ ಬಿಟ್ಟು ನಿಮ್ದೊಂದು ಗ್ರೂಪ್ ಕೈ ಹಿಡ್ಕೊಂಡು ಬಂದು ನೀವು ದೇವ್ರ ದರ್ಶನ ಮಾಡ್ಕೋಬೋದು. ಸರಳಾಗಿ ನೀವು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಇಲ್ಲಾಂದ್ರೆ ಫೋನ್ ಇಡ್ಲಾಕೆ ಅಲ್ಲಿ ಪಾಳೆ ನಿಂದಿರ್ಬೇಕಾಗತ್ತೆ. ನೀವು ನೋಡ್ಬೋದು ಸಾಕಷ್ಟು ಲಾಕರ್ಗಳು ಆಲ್ಮೋಸ್ಟ್ ಫುಲ್ ಐತಿ. ಯಾಕಂದ್ರೆ ಕೋಟಿಗಟ್ಟಲೆ ಮಂದಿ ಬರ್ಲಾತೈತಿ. ಇಲ್ಲಿ ಅಷ್ಟು ಜಾಗನೂ ಇಲ್ಲ ಅಲ್ಲಿ ಒಳಗೆ ಇಡ್ಲಾಕ. ಆಲ್ಮೋಸ್ಟ್ ಇವೆಲ್ಲ ಫುಲ್ ಆಗಿಬಿಟ್ಟಾವು. ನೀವು ಎಲ್ಲಿ ಲಾಕರ್ ಒಳಗೆ ಅಲ್ಲಿ ಒಳಗೆ ನೀವು ಪಾದರಕ್ಷೆ ಬಿಡ್ತೀನಿ ಅಂದ್ರೆ ನಿಮ್ಗೆ ಎಲ್ಲೂ ಜಾಗ ಇಲ್ಲ. ಸುಮ್ಮನೆ ಮಂದಿ ಹೊರಗಡೆ ಬಿಟ್ಬಿಟ್ಟಾರ. ನಾವು ಪಾದರಕ್ಷೆ ಇಲ್ಲದೆ ಮತ್ತು ಫೋನ್ಗೇನೆಲ್ಲ ಅಲ್ಲಿ ಲಾಕರ್ ಮನೆಯೊಳಗೆ ಇಟ್ಟು ಅಂದ್ರೆ ರೂಮ್ ಒಳಗೆ ಇಟ್ಟು ಬಂದ್ರೆ ಭಾಳ ಅನುಕೂಲ. ಈಗ ನಮ್ದು ಹೆಂಗಾಗಿತ್ತು ಪರಿಸ್ಥಿತಿ ಅಂದ್ರೆ ಒಂದಿಬ್ಬರು ಒಳಗೆ ಹೋಗ್ಯಾರ ದೇವ್ರ ದರ್ಶನಕ್ಕೆ. ಉಳ್ಕಿದವರು ನಾವೇ ಇಲ್ಲಿ ಈ ಥರ ಜಾಕಿ ಮಾಡ್ಕೋತ ಅದೇ ನಾವೇ ಇಲ್ಲಿ ನೋಡ್ರಿ ಇಲ್ಲಿ. ಹಾಂ ಯಾಕ್ರಿ ಸಾಹೇಬ್ರ? ನೀವು ಅಪ್ಪರಿಗೆ ಹೇಳಿ ಬಂದಿರಿ? ತಂದೆ ತಾಯಿ ಆಶೀರ್ವಾದ ತಗೊಂಬಂದ್ರಿ ಬರೋ ಮುಂದೆ? ತಗೊಂಬಂದಿನಿ ಸರ್. ಈಗ ಜಾಸ್ತಿ ಪ್ರಭು ಶ್ರೀ ರಾಮನ ದರ್ಶನ ತಗೊಂಡು ಈಗ ಮತ್ತೆ ನಮ್ಮ ಬಸ್ ಕಡೆ ಹೊಂಟೇವ್ರಿ. ಬಹಳ ಅಂದ್ರೆ ಬಹಳ ಆನಂದ ಆಯ್ತು, ಬಹಳ ಖುಷಿ ಕೊಡ್ತು. ದೇವ್ರ ದರ್ಶನ ತಗೊಂಡ್ ಬಂದಿವ್ರಿ. ಸಿಕ್ಕಾಪಟ್ಟೆ ಗದ್ಲಿದ್ರು ನಿಮ್ಮ ದರ್ಶನ ಮಾತ್ರ ಆರಾಮ್ ಸಿರಿ ಆಗ್ತೈತಿ. ಏನೂ ತೊಂದ್ರೆ ಇಲ್ಲ. ಏನ ಪೂರಾ ಹಿಂಗ ಲಕ್ಷಗಟ್ಲೆ ಮಂದಿ ಪಾಳಕ್ ನಿಂತಾರ. ಸರಳ ಎಲ್ಲೂ ಸ್ಟಾಪ್ ಇಲ್ಲ, ಕಂಟಿನ್ಯೂ ಹಂಗೆ ಹೋಗ್ತಿರ್ತೀರಿ ನೀವು. ಒಂದು 2-3 ಕಿಲೋಮೀಟರ್ 3-4 ತಾಸು ಒಳಗಡೆ ನಿಮಗೆ ಪಾಳೆ ಸಿಗತೈತಿ. ಆರಾಮ್ ಸಿರಿ ನೀವು ದೇವ್ರ ನೋಡ್ಬೋದು. ಗುಡಿ ಒಳಗೆ ಒಂದು 10-15 ಸೆಕೆಂಡ್ ಮಟ್ಟ ಆರಾಮ್ ಸಿರಿ ನೀವು ದೇವ್ರನ್ನ ನೋಡ್ಕೊಂಡು ನಮಸ್ಕಾರ ಮಾಡಿ ಆರಾಮ್ ಸಿರಿ ನೀವು ಹೊರಗಡೆ ಬರ್ಬೋದು. ಆದ್ರೆ ಒಳಗಡೆ ಮೊಬೈಲ್ ಗಿಬೈಲ್ ಏನೂ ಅಲಾವಿಲ್ಲ. ಎಲ್ಲ ನೀವು ರೂಮ್ದಾಗೆ ಇಟ್ಟು ಬಂದ್ರೆ ಭಾಳ ಬೆಸ್ಟ್. ಇಲ್ಲಿಕಂದ್ರೆ ಇಲ್ಲೆಲ್ಲ ನೀವು ಲಾಕರ್ದಾಗ ಇಡ್ಬೇಕಂದ್ರೆ ಭಾಳ ಟೈಮ್ ತಗೋತೈತಿ. ಅದಕ್ಕೆ ನಾವು ಒಂದು ಇಬ್ಬರನ್ನ ಹೊರಗಡೆ ನಿಂಚಿದ್ವಿ. 4 ಮಂದಿ ದರ್ಶನ ತಗೊಂಡ್ ಬಂದಿವಿ ನೋಡ್ರಿ. ಇನ್ನೂ ಮಂದಿ ಐತೆನಾ? ಭಾಳ ಮನಸ್ಸಿಗೆ ಆನಂದ ಆಯ್ತು. ಪ್ರತಿಯೊಬ್ಬರು ಬರುವಂಥ ಜಾಗ ಅದ, ಪ್ರತಿಯೊಬ್ಬರು ಬರಲೇಬೇಕು. ಈ ಟೈಮ್ದಾಗ ಬಂದ್ರಂತರೂ ಭಾಳ ಬೆಸ್ಟ್. ಯಾಕಂದ್ರೆ ಲಕ್ಷಗಟ್ಲೆ ಕೋಟಿಗಟ್ಲೆ ಮಂದಿ ಬಂದೈತಿ. ಭಾಳ ಕೆಟ್ಟ ಪಾಸಿಟಿವ್ ವೈಬ್ ಐತಿ. ಇಲ್ಲಿ ಮನುಷ್ಯಗೆ ಭಾಳ ಖುಷಿ ಕೊಡ್ತು. ಈಗ ಇಲ್ಲಿ ಮಠ ಪ್ರಭು ಶ್ರೀರಾಮನ ಒಂದು ದರ್ಶನ ಆತ್ರಿ. ಭಾಳ ಅಂದ್ರೆ ಭಾಳ ಅದ್ಭುತವಾದ ದರ್ಶನ ಆಯ್ತು. ನಮಗೆ ದೇವ್ರ ದರ್ಶನ ಆಯ್ತು, ಹಂಗ ಹನುಮನ ದರ್ಶನ ಆಯ್ತು. ಎರಡೂ ದೇವಸ್ಥಾನ ಭಾಳ ಅದ್ಭುತವಾಗಿದ್ದಾವೆ ಅಯೋಧ್ಯೆ ಒಳಗೆ. ವೈಯಕ್ತಿಕ ಎಲ್ಲರಿಗೂ ಭಾಳ ಖುಷಿ ಆಯ್ತು, ಮನಸ್ಸಿಗೆ ಭಾಳ ಸಂತೃಪ್ತಿ ಆಯ್ತು. ಈಗ ನಾವು ಇಲ್ಲಿಂದ ಉಜ್ಜಯಿನಿಗೆ ಹೊಂಟೀವಿ. ಇಲ್ಲಿಂದ 900 ಕಿಲೋಮೀಟ್ರ್ ಐತ್ರಿ. ಈಗ ನಾವು ಬಸ್ ಎಲ್ಲಿ ಪಾರ್ಕ್ ಮಾಡೀವಿ ಅಲ್ಲಿ ಹೊಂಟೀವಿ. ಅಲ್ಲಿಂದ ಮತ್ತು ನಾವು ಬಸ್ ಎಲ್ಲರೂ ಹತ್ಕೊಂಡು ಉಜ್ಜಯಿನಿಗೆ ಹೋಗ್ತೀವಿ. ದಾರಿ ಮಧ್ಯದಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ ರೀ. ಯಾರ್ಯಾರು ಈ ವ್ಲಾಗ್ ನೋಡತ್ತೀರಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಯಾರ್ಯಾರು ಬರ್ಬೇಕಂತ ಅನ್ಕೊಂಡಿರಿ ದಯವಿಟ್ಟು ಬಂದೋಗ್ರಿ. ಈ ಥರದ ಜಾಗಗಳಿಗೆ ಬರಬೇಕು, ಈ ಥರದ ಧಾರ್ಮಿಕ ಕ್ಷೇತ್ರಗಳಿಗೆ ಬರಬೇಕು. ಮನಸ್ಸಿಗೆ ಭಾಳ ಖುಷಿ ಆಗ್ತೈತಿ, ಖುಷಿ ಕೊಡ್ತೈತಿ. ಭಾಳ ನಾವು ಒತ್ತಡದ ಒಂದು ಜೀವನದಾಗ ನಾವು ಬದುಕ್ತಿರ್ತೀವಿ. ನಮ್ದು ಕೆಲಸಗಳು ಅವು ಇವು 108 ಗುಂಜು ಇರ್ತಾವ. ನಾವು ಅವೆಲ್ಲಕ್ಕೂ ಒಂಥರ ಏನೋ ಒಂದು ಫ್ರೆಶ್ ಅಪ್ ಆದಂಗೆ ಒಂಥರ ಏನಂತಾರೆ ಒಂದು ಹೊಸ ಥರ ಫೀಲ್ ಕೊಡ್ತೈತಿ. ಮತ್ತು ನಾವು ಈ ಒಂದು ಹೊಸ ಖುಷಿ ಹೊಸ ಜೋಶ್ ಇಟ್ಕೊಂಡು ಮತ್ತೆ ನಮ್ಮ ಕೆಲಸಗಳನ್ನು ನಾವು ಮತ್ತೆ ಊರಿಗೆ ಹೋಗಿ ನಾವು ಮಾಡಕ್ಕೆ ನಮ್ಗೆ ಅನುಕೂಲ ಆಗ್ತೈತಿ. ಏನೇನೋ ಯಾವ್ಯಾವ ಕೆಲಸಗಳಿಗೆಲ್ಲ ಅಡಚಣೆ ಆಗ್ತಿರ್ತದೆ, ಎಲ್ಲ ಒಳ್ಳೇದಾಗ್ತೈತಿ ಈ ಥರದ ಜಾಗಗಳಿಗೆ ಬರೋದ್ರಿಂದ. ಈಗ ತ್ರಿವೇಣಿ ಸಂಗಮ ಆಯ್ತು, ಕಾಶಿ ಆಯ್ತು, ಅಯೋಧ್ಯೆ ಆಯಿತು. ಈಗ ಇಲ್ಲಿಂದ ಉಜ್ಜಯಿನಿ ಹೊಂಟೀವಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ನಾವು ಉಜ್ಜಯಿನಿಗೆ ಹೋದ್ಮೇಲೆ ಮತ್ತೆ ಅದರದ್ದೊಂದು ವ್ಲಾಗ್ ಮಾಡಿ ಹಾಕ್ತೀನಿ. ಯಾರ್ಯಾರು ಈ ವ್ಲಾಗ್ ನೋಡತ್ತೀರಿ ಎಲ್ಲರಿಗೂ ಧನ್ಯವಾದಗಳು. ಈಗ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್.